ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಜ್ಜನರ ಉದ್ಧಾರಕ್ಕೋಸ್ಕರ ಭಗವದ್ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಆ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಿರಂತರವಾಗಿ ಈಗ ನಡೆಸ್ತಾ ಬರ್ತಾ ಇದೆ. ಈಗ 18ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 18ನೇ ಅಧ್ಯಾಯದ ಶ್ಲೋಕಗಳ ಪಠನವನ್ನೂ ಇಲ್ಲಿ ತಮಗೆ ತಿಳಿಸಿಕೊಡಲಾಗ್ತಾ ಇದೆ. ಜೊತೆಗೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಏನು ಗೀತೆಯ ಸಂದೇಶವನ್ನು ನೀಡಿದ್ದಾನೆ ಆ ಸಂದೇಶವನ್ನು ಕೂಡ ಪ್ರಸಾರ ಮಾಡಲಾಗ್ತಾ ಇದೆ. ಭಗವದ್ಗೀತೆ ಈ ಜಗತ್ತು ಕಂಡ ಅತ್ಯದ್ಭುತವಾದ ಒಂದು ಗ್ರಂಥ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ. ಬೇಕಾದಷ್ಟು ಶಾಸ್ತ್ರಗಳಿದೆ, ಆದರೆ ಎಲ್ಲ ಶಾಸ್ತ್ರಗಳನ್ನು ಓದುವಷ್ಟು ಸಮಯ ನಮಗೆ ಇಲ್ಲ. ಈಗ ಸಂಸಾರದ ನಾನಾ ವಿಧವಾದ ಜಂಜಾಟಗಳಲ್ಲಿ ಬಳಲಿ ಹೋದಂಥ ನಮಗೆ ಸಿಕ್ಕ ಅಲ್ಪ ಸಮಯದಲ್ಲಿ ಭಗವದ್ಗೀತೆಯ ಪಠನವನ್ನು ಮಾಡ್ತಾ ಅದರ ಪ್ರವಚನವನ್ನು ಕೇಳ್ತಾ ಪ್ರವಚನದಲ್ಲಿ ಕೇಳಿದ ಅಂಶಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ದರೆ ನಮ್ಮ ಜೀವನ ಹಸನವಾಗತ್ತೆ. ನಾವು 4 ಪುರುಷಾರ್ಥಗಳಲ್ಲಿ ಒಂದಾದ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು 4 ಪುರುಷಾರ್ಥಗಳಿದೆ, ಆ ಪುರುಷಾರ್ಥಗಳಲ್ಲಿ ಅಂತಿಮ ಪುರುಷಾರ್ಥವಾದ ಮೋಕ್ಷ ಎಂಬ ಪುರುಷಾರ್ಥವನ್ನು ಬಯಸೋದು ಮಾನವನ ಅಂತಿಮವಾದ ಗುರಿ. ಆ ಗುರಿಯನ್ನು ತಲುಪುವುದಕ್ಕೆ ನಾವು ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಪೂರ್ಣ ರೂಪದಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ನಾವು ಮೊದಲಿನ ಮೆಟ್ಟಲನ್ನು ತುಳಿದಂತೆ. ಆದ್ದರಿಂದ 100,000 ಮೆಟ್ಟಲುಗಳಿದೆ ಮೋಕ್ಷಕ್ಕೆ. ಅದರ ಮೊದಲ ಮೆಟ್ಟಲು, ಮೊದಲ ಸೋಪಾನವೇ ಅದು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದು. ಭಗವಂತ ಅಂದರೆ ಸಾಕ್ಷಾತ್ ಶ್ರೀನಿವಾಸ, ಅವನೇ ಶ್ರೀಕೃಷ್ಣ. ಅವನಿಂದಲೇ, ಅವನ ಮುಖಕಮಲದಿಂದಲೇ ಹೊರಹೊಮ್ಮಿದ ಸುಂದರವಾದ ವಾಣಿ ಅದು ಭಗವದ್ಗೀತೆ. ಆದ್ದರಿಂದ ಅಂಥ ಭಗವದ್ಗೀತೆಯನ್ನು ಪಠನವನ್ನು ಮಾಡೋಣ, ಪ್ರವಚನವನ್ನು ಕೂಡ ನಾವು ಕೇಳಿ ಧನ್ಯರಾಗೋಣ ಅಂತ ತಮ್ಮಲ್ಲಿ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಡಿಕೊಂಡು ಈಗ ನಾವು ಎಲ್ಲದಕ್ಕೂ ಮೂಲ ಕಾರಣ ಗುರುಗಳು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆದ್ದರಿಂದ ಅಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿ ನಮ್ಮ ಈ ಪಾರಾಯಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಗುರುವಿನ ಅನಂತರದಲ್ಲಿ ಅವನು ತೋರಿದ ಮಾರ್ಗದಲ್ಲಿ ಸಾಗದಾಗ ನಮಗೆ ದೊರಕೋದೇ ಭಗವಂತ ಶ್ರೀನಿವಾಸ. ಆದ್ದರಿಂದ ಅವನ ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದೇವೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತೀ ಜಾನೇಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾದೀನಾಂ ನಿವಾರಣಾರ್ಥಂ
सर्वार्थं सर्वयज्ञफलप्राप्त्यर्थं सर्वयज्ञफलप्राप्त्यर्थं सर्वासां सम्पदां सिद्ध्यर्थं सर्वासां सम्पदां सिद्ध्यर्थं विद्यार्थिनां विद्यार्थिनां बुद्धिशक्तिवृद्धिद्वारा बुद्धिशक्तिवृद्धिद्वारा परीक्षासु उत्तीर्णता सिद्ध्यर्थं उत्तीर्णता सिद्ध्यर्थं अधिकारिणां स्वस्वविधिनिर्वहण स्वस्वविधिनिर्वहण कौशलसिद्ध्यर्थं कौशलसिद्ध्यर्थं समस्तपापक्षयार्थं समस्तपापक्षयार्थं ज्ञानभक्तिवैराग्यसिद्ध्यर्थं ज्ञानभक्तिवैराग्यसिद्ध्यर्थं श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थं श्रीगोपालकृष्णप्रीत्यर्थं श्रीमद्भगवद्गीतायाः श्रीमद्भगवद्गीतायाः अष्टादश अध्यायान्तर्गत श्लोकपारायणं तथा भगवद्गीता प्रवचनश्रवणञ्च करिष्यामहे ಜಗತ್ತಿಗೆ ಭಗವದ್ಗೀತೆಯನ್ನು ನೀಡಿದಂಥ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಈಗ ನಾವು ಪಠನ ಮಾಡುವ ಗ್ರಂಥದ ಪ್ರಾರ್ಥನೆಯನ್ನು ಮಾಡ್ತಾ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಸಕಲ ಶಾಸ್ತ್ರಗಳನ್ನು ಜಗತ್ತಿಗೆ ಕೊಟ್ಟಂಥ ಮಹಾಮುನಿಗಳು ಸಾಕ್ಷಾತ್ ವಿಷ್ಣುವಿನ ಅವತಾರ ಶ್ರೀ ವೇದವ್ಯಾಸ ದೇವರು. ಆದ್ದರಿಂದ ಅವರಿಗೆ ನಮನಗಳನ್ನು ಸಲ್ಲಿಸಿ ಮುಂದುವರಿತೀವಿ ನಾವು. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಕೃಷ್ಣ ಅವನ ಪ್ರೇರಣೆ ಇಲ್ಲದೆ ಯಾವುದು ನಡೆಯೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಂಥ ಕೃಷ್ಣ ನಮಗೆ ವಿಶೇಷವಾಗಿ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ. ಅವರವರ ಸ್ವಭಾವಕ್ಕೆ ಅಂಟಿದಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಹುಟ್ಟಿನಿಂದಾದ ಜಾತಿ ಅಲ್ಲ. ಅವರವರ ಜೀವನಿಗೆ ಪ್ರತಿಯೊಬ್ಬ ಜೀವರಾಶಿಗಳೇನಿದ್ದಾರೆ ಆ ಜೀವರಾಶಿಗೆ ಅಂಟಿದಂಥ ಒಂದು ವರ್ಣ, ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣ. ಆ ವರ್ಣದವರಿಗೆ ಕೆಲಸಗಳೇನು, ಅವರಿಗೇನು ಕರ್ಮ ಅನ್ನೋದನ್ನು ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ಈಗ ಜನ್ಮದಿಂದ ಜಾತಿಯನ್ನು ಗುರುತಿಸ್ತಾ ಇದ್ದೇವೆ. ಈ ಜಾತಿಗೆ ಅನುಗುಣವಾಗಿ ಕೃಷ್ಣ ಹೇಳಿದ ಕರ್ಮಗಳು ಅಂಟ್ಕೋತಾ ಇಲ್ಲ. ಕೃಷ್ಣ ಹೇಳಿದ ಕರ್ಮಗಳನ್ನು ಯಾರೂ ಮಾಡ್ತಾ ಇಲ್ಲ. ಆದ್ದರಿಂದ ವರ್ಣಕ್ಕೆ ಸಂಬಂಧಪಟ್ಟಂತೆ ಆಯಾ ವರ್ಣಗಳು ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಅನುಗುಣವಾಗಿರತಕ್ಕಂಥ ಏನು ಕರ್ಮಗಳಿದೆ ಆ ಕರ್ಮಗಳು ಏನು ಅಂತ ತಿಳ್ಕೊಳ್ರಿ ಅಂಥೇಳಿ ಭಗವಂತನಾದ ಕೃಷ್ಣ ಅವುಗಳನ್ನು ತಿಳಿಸ್ಕೊಂಡು ಹೊರಟಿದ್ದಾನೆ. ಶಮೋದಮಸ್ತಪಶ್ಚೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಾಹ್ಮಂ ಕರ್ಮ ಸ್ವಭಾವಜಂ. ಶಮೋ ದಮಃ ತಪಃ ಶೌಚಂ
ಕ್ಷಾಂತಿ ಆರ್ಜವಂ ಏವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಾಹ್ಮಂ ಕರ್ಮ ಸ್ವಭಾವಜಂ. ಇದು ಬ್ರಾಹ್ಮ ಕರ್ಮ, ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಏನು ವರ್ಣ ಇದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ, ಆ ವರ್ಣಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳು ಯಾವುದು, ಕರ್ಮಗಳು ಯಾವುದು, ಅದನ್ನು ಭಗವಂತನೇ ಸ್ಫುಟವಾಗಿ ಹೇಳ್ತಾ ಇದ್ದಾನೆ. ಆತ ಭಗವಂತ ಹೇಳ್ದ, ಶಮಃ ದಮಃ ಶಮೋ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ ಅಂದ. ಶಮ ಅಂದರೆ ಏನಪ್ಪ ಅಂದರೆ, ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸ್ತಾನೋ ಆ ವ್ಯಕ್ತಿ ಶಮ ಎಂಬ ಗುಣವುಳ್ಳವನು ಅಂತ ಕರೀತಾರೆ. ಯಾವ ವ್ಯಕ್ತಿ ತನ್ನ 10 ಇಂದ್ರಿಯಗಳಿದೆ, ಮನಸ್ಸನ್ನು ಸೇರಿದ್ರೆ 11 ಇಂದ್ರಿಯ, ಮನಸ್ಸನ್ನು ನಿಗ್ರಹ ಮಾಡಿಕೊಳ್ತಾನೆ ಆತ್ಮ, 10 ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ತನಗೆ ಬೇಕಾದ ಕಡೆ ಅವುಗಳನ್ನು ಹರಿಬಿಡೋದು, ಬೇಡವಾದ ಕಡೆ ಅವನು ಖಂಡಿತವಾಗಲೂ ಕೂಡ ಆ ಇಂದ್ರಿಯಗಳನ್ನು ಹರಿಬಿಡೋದಿಲ್ಲ. ಹೀಗೆ ಎಲ್ಲ ಇಂದ್ರಿಯಗಳನ್ನು ಭಗವಂತ ನಿಗ್ರಹ ಮಾಡ್ತಾನಲ್ಲ, ಆ ರೀತಿಯಾಗಿ ಯಾವ ವ್ಯಕ್ತಿ ಭಗವಂತನ ಅನುಗ್ರಹದಿಂದ ಇಂದ್ರಿಯಗಳ ನಿಗ್ರಹ ರೂಪವಾದ ಗುಣವನ್ನು ಪಡೆದಿರ್ತಾನಲ್ಲ, ಅದಕ್ಕೆ ದಮ ಅಂತ ಹೆಸರು. ಅದನ್ನು ಹೇಳ್ತಾರೆ, ಶಮ ಅಂದರೆ ಭಗವನ್ನಿಷ್ಠವಾದ ಬುದ್ಧಿ, ದಮ ಅಂದರೆ ಇಂದ್ರಿಯ ನಿಗ್ರಹ, ತಪಸ್ಸು ಅಂದರೆ ಬ್ರಹ್ಮಚರ್ಯಾದಿ ರೂಪವಾದದ್ದು ತಪಸ್ಸು. ಅಂದರೆ ಬ್ರಹ್ಮಚರ್ಯ ಇರ್ಬೋದು, ನಾನಾ ವಿಧವಾದ ವ್ರತಗಳಿರ್ಬೋದು, ಉಪವಾಸ ಇರ್ಬೋದು, ತೀರ್ಥಕ್ಷೇತ್ರಾದಿಗಳಿಗೆ ಹೋಗ್ತೀನಿ ಅಂತಿರ್ಬೋದು, ದೇಹಕ್ಕೆ ದಂಡನೆ ಮಾಡತಕ್ಕಂಥ ಅನೇಕ ಕ್ರಿಯೆಗಳಿರ್ಬೋದು, ಇದೆಲ್ಲ ತಪಸ್ಸು ಅಂತ ಅಂದ್ಕೊಳ್ಬೇಕು. ಪ್ರತಿಯೊಬ್ಬರು ಬ್ರಹ್ಮಚರ್ಯ ಮಾಡಬೇಕು ಅಂತಲ್ಲ, ಬ್ರಹ್ಮಚಾರಿಗಳು ಅಂತ ಕರೆಸ್ಕೊಂಡ ಆ ಆಶ್ರಮದಲ್ಲಿದ್ದ ವ್ಯಕ್ತಿಗಳು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಬೇಕು. ಗೃಹಸ್ಥರಾಗಿರತಕ್ಕಂಥ ವ್ಯಕ್ತಿಗಳು ನಿಯಮಿತವಾದಂಥ ಶಾಸ್ತ್ರೋಕ್ತವಾದ ದಿನಗಳಲ್ಲಿ ಮಾತ್ರ ಪತ್ನಿ ಸಮಾಗಮವನ್ನು ಮಾಡೋದು, ಜೊತೆಗೆ ಕೇವಲ ಸ್ವಪತ್ನಿಯಲ್ಲಿ ರತರಾಗತಕ್ಕಂಥ ನಿಷಿದ್ಧ ದಿನಗಳು, ಏಕಾದಶಿ ಇರ್ಬೋದು, ಹುಣ್ಣಿಮೆ ಇರ್ಬೋದು, ಅಮಾವಾಸ್ಯೆ ಇರ್ಬೋದು, ಶ್ರಾದ್ದಾದಿ ತಿಥಿಗಳ ದಿನ ಇರ್ಬೋದು, ಅದರ ಪೂರ್ವ ದಿನ ಪರದಿನ ಇರ್ಬೋದು, ಹೀಗೆ ಅನೇಕ ದಿನಗಳು ನಿಷಿದ್ಧವಾದ, ಸ್ತ್ರೀ ಸಂಪರ್ಕ ಮಾಡುವುದಕ್ಕೆ ನಿಷಿದ್ಧವಾದ ದಿನಗಳು ಅಂತ ತಿಳಿಸಿದ್ದಾರೆ. ಆ ದಿನಗಳ ದಿನ ಗೃಹಸ್ಥನಾದ ವ್ಯಕ್ತಿ ತನ್ನದೇ ಹೆಂಡತಿಯ ಸಂಪರ್ಕವನ್ನು ಮಾಡದೇ ಇದ್ದರೆ ಅವನನ್ನು ಬ್ರಹ್ಮಚಾರಿ ಅಂತ ಕರೀತಾರೆ. ಭಗವಂತನಾದ ಕೃಷ್ಣನನ್ನು ಕುರಿತು ಹೇಳಬೇಕಾದರೆ ಅನಾದಿ ಬ್ರಹ್ಮಚಾರಿ ಚ ಕೃಷ್ಣವ್ಯಸನಕರ್ಷಕ ಅಂದರು. ಅನಾದಿ ಬ್ರಹ್ಮಚಾರಿ ಯಾರು? ಶ್ರೀಕೃಷ್ಣ ಅಂದರು. ಯಾಕೆ ಅಂದರೆ ಕೃಷ್ಣ 16,108 ಹೆಂಡತಿಯನ್ನು ಹೊಂದಿರ್ಬೋದು ನಿಜ, ಅದರಲ್ಲಿ ಶ್ರೀಭೂ ದುರ್ಗಾಂತ ಲಕ್ಷ್ಮೀ ಸ್ವರೂಪವಾದ ಪಟ್ಟದ ರಾಣಿಯನ್ನು ಕೃಷ್ಣ ಹೊಂದಿದ್ದ ನಿಜ. 16,100 ಜನ ಪತ್ನಿಯರನ್ನು ಹೊಂದಿ ಅವರಲ್ಲಿ ನಿಷ್ಠನಾದ್ದರಿಂದಲೇ ಭಗವಂತನನ್ನು ಬ್ರಹ್ಮಚಾರಿ ಅಂತ ಕರೆದರು. ಆದ್ದರಿಂದ ಈ ಬ್ರಹ್ಮಚರ್ಯ, ಉಪವಾಸಾದಿ ವ್ರತಗಳು ಇತ್ಯಾದಿಗಳನ್ನು ಮಾಡ್ತಾ ಇದ್ದರೆ ಆತ ಗೃಹಸ್ಥ ಇರ್ಬೋದು, ಅಥವಾ ವಾನಪ್ರಸ್ಥ ಇರ್ಬೋದು, ಅಥವಾ ಬ್ರಹ್ಮಚಾರಿನೇ ಇರ್ಬೋದು, ಇವರು ಮಾಡುವ ಈ ಕ್ರಿಯೆಗಳಿಗೆ, ಕರ್ಮಗಳಿಗೆ ತಪಸ್ಸು ಅಂತ ಹೆಸರು. ಆದ್ದರಿಂದ ತಪಸ್ಸಿರಬೇಕು. ಇನ್ನು ಶೌಚ ಅಂದರೆ ಶುಚಿತ್ವ. ಶುಚಿಯಾಗಿರೋದು ಅನ್ನೋದು ಪ್ರಧಾನವಾಗಿ 2 ವಿಧ. ಒಂದು ಬಾಹ್ಯ ಶುಚಿ, ಮತ್ತೊಂದು ಆಂತರಿಕವಾದ ಶುಚಿ. ಬಾಹ್ಯ ಶುಚಿ ಬರೋದು ಮೃತ್ ಜಲಾದಿಗಳಿಂದ ಅಂತ ತಿಳಿಸಿದ್ದಾರೆ. ಗೋಮಯಾದಿಗಳನ್ನು ಲೇಪನೆ ಮಾಡಿಕೊಳ್ಳೋದು ಇತ್ಯಾದಿಗಳಿಂದಲೂ ಕೂಡ ನಮಗೆ ಬಾಹ್ಯ ಶುಚಿ ಎನ್ನುವುದು ಸ್ನಾನಾದಿಗಳಿಂದ, ತೀರ್ಥಕ್ಷೇತ್ರದ ಸ್ನಾನಾದಿಗಳಿಂದ, ಗೋಸೇವಾದಿಗಳಿಂದ ಇತ್ಯಾದಿಗಳಿಂದೆಲ್ಲ ಬಾಹ್ಯ ಶುಚಿ ಎನ್ನುವುದು ನಮಗೆ ಉಂಟಾಗ್ತವೆ. ಆದ್ದರಿಂದ ಇದು ಬಾಹ್ಯವಾದ ಶುಚಿ. ಆಂತರಿಕವಾದ ಶೌಚ ಅಂತಂದರೆ ಮಾನಸಿಕವಾಗಿ ಶುದ್ಧನಾಗಿರೋದು, ಮನಸ್ಸನ್ನು ಪೂರ್ಣವಾಗಿ ಕೆಡಿಸ್ಕೊಂಡು ಬಾಹ್ಯದಲ್ಲಿ ಮತ್ತೊಬ್ಬರಿಗೆ ತೋರುವಂತೆ ಶುಚಿತ್ವ ಇದೆ ಎನ್ನುವುದು ದೃಷ್ಟಿಯಿಂದ
ನೂರಾರು ಕೊಡ ಸ್ನಾನಗಳನ್ನು ಮಾಡೋದು, ನದಿಗಳಿಗೆ ಹೋಗೋದು, ಬಾವಿಯಲ್ಲಿ ಮುಳುಗಾಕೆ ಹೇಳೋದು ಇತ್ಯಾದಿಗಳನ್ನು ಮತ್ತೊಬ್ಬರಿಗೋಸ್ಕರವಾಗಿ ಡಂಬಾಚಾರದ ಮುಖಾಂತರ ತೋರಿಸ್ತಾ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳನ್ನು ತುಂಬಿಕೊಂಡು ನಾನಾ ವಿಧವಾದ ಆಸ್ತಿಗಳಿಗೆ ಆಸೆಯನ್ನು ಪಡ್ತಾ ಅಣ್ಣ ತಮ್ಮಂದಿರುಗಳು ಜಗಳಗಳನ್ನು ಆಡಿಕೊಳ್ತಾ ಬರೀ ಅದರಲ್ಲೇ ಆಸಕ್ತರಾಗಿ ಆದರೆ ಬಾವಿಯ ಸ್ನಾನವೇ ಆಗಬೇಕು ಅಂತ ಬಾವಿ ಸ್ನಾನ ಇತ್ಯಾದಿಗಳನ್ನು ಅಂತ ಬಾಹ್ಯದಲ್ಲಿ ಶೌಚವನ್ನು ಮತ್ತೊಬ್ಬರಿಗೆ ತೋರ್ಪಡಿಸೋ ದೃಷ್ಟಿಯಿಂದ ಶೌಚವನ್ನು ಅನುಸರಣೆ ಮಾಡೋದಲ್ಲ. ಆಂತರಿಕವಾದ ಶೌಚ ಇರಬೇಕು, ಬಾಹ್ಯವಾದ ಶೌಚ ಇರಬೇಕು. ಯಾಕೆ ಅಂದರೆ ಈ ಶೌಚ ಇರ್ಬೋದು, ತಪಸ್ಸಿರ್ಬೋದು, ದಮ ಇರ್ಬೋದು, ಇದು ಎಲ್ಲ ಗುಣಗಳು ಕೂಡ ಇದೆಲ್ಲ ಯಾತಕ್ಕೋಸ್ಕರ ಹೇಳ್ತಾ ಇರೋದು ಅಂದರೆ ಭಗವಂತನನ್ನು ಮೆಚ್ಚಿಸಬೇಕು ಅಂತ ಹೇಳ್ತಾ ಇರೋದು. ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯೋದಕ್ಕೆ ಇದೆಲ್ಲವೂ ಕೂಡ ಒಂದೊಂದು ಮೆಟ್ಲುಗಳಾಗ್ತವೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ಹಾಗೆ ಅವುಗಳ ದೃಷ್ಟಿನೇ ಒಂದೊಮ್ಮೆ ನಮಗಿತ್ತು ಅಂದರೆ ಆವಾಗ ಇಲ್ಲಿ ದಂಬಾಚಾರಕ್ಕೆ ಮತ್ತೊಬ್ಬರ ತೋರ್ಪಡಿಕೆಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲ, ನಮ್ಮ ವೈಯಕ್ತಿಕವಾದ ಜೀವನದ ಲಾಭಗಳು ನಷ್ಟಗಳು, ನಾನಾ ವಿಧವಾದ ಕೀರ್ತಿಯ ಆಮಿಷಗಳು ಇದೇ ಪ್ರಧಾನ ಅಂತ ಏನಾದರೂ ಭಾವಿಸಿಕೊಂಡು ಇಡೀ ಜೀವನವನ್ನು ನಡೆಸ್ತಾ ಹೀಗೆ ಜೀವನವನ್ನು ಈ ರೀತಿಯಾಗಿ ನಡೆಸೋದಕ್ಕೆ ಈ ಆಚಾರಗಳು ವಿಚಾರಗಳು ಇದೂ ಒಂದು ನಮಗೆ ಲಾಭದ ದೃಷ್ಟಿಯಿಂದ ಇದೊಂದು ಮಾಧ್ಯಮವಾಗಿ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ. ಏತನ್ಮುಖಾಂತರವಾಗಿ ಜನಗಳ ಕಣ್ಣಿಗೆ ಮಣ್ಣೆರಚಿ ಬೇಕಾದಷ್ಟು ಹಣವನ್ನು ಕಬಳಿಸ್ಬೋದು ಅನ್ನೋ ಭಾವನೆ ಇದ್ದರೆ ಇದು ಭಗವಂತನ ಒಲುಮೆಯನ್ನು ತಂದುಕೊಡೋಲ್ಲ. ಈ ಲೋಕದಲ್ಲಿ ಅನೇಕರು ಅನೇಕ ವಿಧವಾಗಿ ಧನಕನಕಾದಿಗಳನ್ನು ಭೂಮಿ ಇತ್ಯಾದಿಗಳನ್ನು ಎಲ್ಲ ಇವರಿಗೆ ಕೊಟ್ಟು ಇವರನ್ನ ಮೆರೆಸ್ಬೋದು. ಆದರೆ ಭಗವಂತನ ಸಾಮ್ರಾಜ್ಯದಲ್ಲಿ ಇವನಿಗೆ ಯಾವ ಬೆಲೆಯೂ ಇರೋದಿಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಇದೆಲ್ಲ ಗುಣಗಳನ್ನು ಹೇಳ್ತಾ ಇರೋದು ಪ್ರಮುಖವಾಗಿ ಆತ್ಮೋನ್ನತಿಯ ಕಡೆಗೆ ಸಾಗೋದಕ್ಕೋಸ್ಕರವಾಗಿ ಬೇಕಾದ ಗುಣಗಳನ್ನು ಹೇಳ್ತಾ ಇರೋದು. ಆದ್ದರಿಂದ ಆಂತರಿಕವಾದ ಶೌಚನವೇ ಇಲ್ಲದೆ, ಆಂತರಿಕ ಶೌಚ ಇದೆಯೋ ಇಲ್ಲೋ ಯಾರಿಗೂ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ನಮಗೆ ಗೊತ್ತಾಗುತ್ತೋ ಇಲ್ಲೋ? ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಮಗೆ ಗೊತ್ತಾಗೋದರಿಂದ ನಾವು ಆಂತರಿಕವಾದ ಶೌಚಕ್ಕೆ ಮಹತ್ವವನ್ನು ಕೊಟ್ಟು ಬಾಹ್ಯವಾದ ಶೌಚವನ್ನು ಎಷ್ಟು ವಿಹಿತವಾಗಿದೆಯೋ ಅಷ್ಟನ್ನು ಮಾತ್ರ ಮಾಡ್ತಾ ದಂಬಾಚಾರಕ್ಕೆ ಅತಿಯಾಗಿ ಅವುಗಳನ್ನು ಮಾಡದೇ ಇರಬೇಕು. ಅದಕ್ಕೆ ಅಂತಾರೆ ಬಾಹ್ಯ ಶೌಚದ ಬಗ್ಗೆ ಗರುಡ ಪುರಾಣಾದಿಗಳಲ್ಲಿ ಹೇಳಬೇಕಾದ್ರೆ ಕಪ್ಪೆಗಳಿದೆ, ಮೀನುಗಳಿದೆ, ಇದು ಮೂರೊತ್ತು ಎಲ್ಲಿರುತ್ತವೆ? ಗಂಗಾ ನದಿ ಒಳಗಡೆ ಇರುತ್ತವೆ, ಮುಳುಕೊಂಡಿರುತ್ತವೆ. ಅನುಸಂಧಾನ ಇದೆಯಾ ಇದಕ್ಕೆ? ನಾವು ಗಂಗಾ ನದಿಯಲ್ಲಿ ಪ್ರತಿನಿತ್ಯ ಸ್ನಾನ ಮಾಡ್ತಾ ಇದ್ದೇವೆ, ಅದೇ ನಮ್ಮ ವಾಸಕ್ಷೇತ್ರವನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಸಕಲ ವಿಧವಾದ ಪಾಪಗಳು ಕೂಡ ಇದರಿಂದ ಪರಿಹಾರವಾಗುತ್ತೆ. ಇಲ್ಲಿ ಕೂತ್ಕೊಂಡು ಸ್ನಾನಾದಿಗಳನ್ನು ಮಾಡಿ ನಾವು ಭಗವಂತನ ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಮಾಡಿದ್ವೋ? ಇಲ್ಲ. ಆದ್ದರಿಂದ ಅವುಗಳಿಗೆ ಆಂತರಿಕವಾದಂಥ ಭಾವನೆಗಳು ಯಾವ ರೀತಿ ಇಲ್ಲದೇ ಇರೋದರಿಂದ ಬಾಹ್ಯವಾಗಿ ಅವುಗಳು 3 ಹೊತ್ತು ಗಂಗಾ ನದಿಯಲ್ಲೇ ಮುಳುಕೊಂಡಿದ್ದರು, ಯಾವುದೇ ವಿಧವಾದ ಉಪಯೋಗ ಆಗದೇ ಇದ್ದಂತೆ ಬಾಹ್ಯದಲ್ಲಿ ಶೌಚಗಳನ್ನು ಆಡಂಬರಕ್ಕೆ ಮಾತ್ರ ಅಳವಡಿಸಿಕೊಂಡು ಆಂತರಿಕವಾದ ಶುಚಿತ್ವವನ್ನು ಪಡೆದೇ ಹೋದರೆ, ಕೇವಲ ಹಣಗಳಿಕೆಯ ಉದ್ದೇಶವೇ ಇದ್ದರೆ ಆವಾಗ ಅದನ್ನು ಡಂಬಾಚಾರ ಅಂತ ಕರೆದರು. ಅದು ಯಾವುದಕ್ಕೂ ಉಪಯೋಗ ಬೀಳೋದಿಲ್ಲ. ಇದು ಬ್ರಾಹ್ಮಣರ ಸಹಜವಾದ ಕರ್ಮವಲ್ಲ ಅಂತಂತಾರೆ. ಮೊನ್ನೆಯೂ ಕೂಡ ಇದರ ಬಗ್ಗೆನೇ ವಿಚಾರವನ್ನು ಮಾಡ್ತಾ ಕಳೆದ ಸಂಚಿಕೆಗಳಲ್ಲಿ ನಾವು ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಯೋ ಅರ್ಥೇ ಶುಚಿ ಸಹ ಶುಚಿ ನಮೃದ್ವಾರಿ ಶುಚಿ ಅಂದರು. ಎಲ್ಲ ವಿಧವಾದ ಶೌಚಗಳಲ್ಲೂ ಕೂಡ ಅರ್ಥಶೌಚ ಅನ್ನೋದು ತುಂಬ ಪ್ರಧಾನವಾದದ್ದು. ಅರ್ಥದಲ್ಲಿ ಶುಚಿತ್ವ ಅಂದರೆ ಸರಿಯಾದ ಮಾರ್ಗದಿಂದ ನಮಗೆಷ್ಟು ಬೇಕೋ ಅಷ್ಟು ಮಾತ್ರ ಹಣವನ್ನು ಗಳಿಸೋದು. ಆವಾಗ ನಾವು ಅರ್ಥದ ವಿಚಾರದಲ್ಲಿ ಶುಚಿಯಾಗಿದ್ದೇವೆ ಅಂತ ಅರ್ಥ. ಅದನ್ನು ಬಿಟ್ಟು ಅಡ್ಡದಾರಿಯನ್ನು ಹಿಡಿದು ಮತ್ತೊಬ್ಬರಿಗೆ ಅನ್ಯಾಯವನ್ನು ಮಾಡ್ತಾ ಮತ್ತೊಬ್ಬರಿಗೆ ವಂಚನೆಯನ್ನು ಮಾಡಿ ನಾನಾ ವಿಧವಾದ ಸಂಸ್ಥಾನಗಳಿಗೆ ಸಂಸ್ಥೆಗಳಿಗೆ
ನಾವು ವಂಚನೆಯನ್ನು ಮಾಡ್ತಾ ತನ್ಮುಖಾಂತರವಾಗಿ ಹಣವನ್ನು ಗಳಿಸಿದ್ದೇ ಆದರೆ ನಮ್ಮಲ್ಲಿ ಅರ್ಥಶೌಚ ಇಲ್ಲ. ಅರ್ಥಶೌಚ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ, ಅರ್ಥಶೌಚ ಇಲ್ಲ, ವಿಪುಲವಾಗಿ ಹಣವನ್ನು ಸಂಪಾದನೆ ಮಾಡಿದ. ಹೀಗೆ ವಿಪುಲವಾಗಿ ಅರ್ಥದಲ್ಲಿ ಶುಚಿತ್ವ ಇಲ್ಲದೆ ಆತ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಅಂದರೆ ಆತ ತನಗೆ ಗೊತ್ತಿಲ್ಲದೇ ಇದ್ದಂತೆ ಆಂತರಿಕವಾದ ಮಾನಸಿಕವಾದ ಶೌಚವನ್ನು ಪೂರ್ಣ ಕಳ್ಕೊಂಡಿರ್ತಾನೆ. ಮಾನಸಿಕವಾಗಿ ಅಹಂಕಾರ, ದರ್ಪ, ಆಲಸ್ಯಾದಿಗಳು, ಅಸೂಯ, ಅಹಿಂಸೆ ಇತ್ಯಾದಿಗಳೆಲ್ಲವನ್ನು ಕೂಡ ಮಾಡ್ತಾ ಇರ್ತಾನೆ. ಇದೆಲ್ಲ ಮಾಡೋದರಿಂದಲೇ ಅವನು ವಿಶೇಷವಾದ ಹಣವನ್ನು ತಾನು ಸುಲಭ ಮಾರ್ಗದಲ್ಲಿ ಗಳಿಸ್ತಾ ಇದ್ದಾನೆ. ಆದ್ದರಿಂದ ಅರ್ಥಶೌಚ ಅನ್ನೋದು ಪ್ರಮುಖವಾದದ್ದು. ಅರ್ಥವನ್ನು ಹಿಂಬಾಲಿಸ್ಕೊಂಡು ಯಾವಾಗ ಹೋಗ್ತೀವಿ ನಾವು, ಆವಾಗ ಎಲ್ಲ ವಿಧವಾದ ಶೌಚಗಳಿರ್ಬೋದು, ಶಮ ಇರ್ಬೋದು, ದಮ ಇರ್ಬೋದು, ಇದೆಲ್ಲವೂ ಕೂಡ ತಮ್ಮ ದಾರಿಯನ್ನು ಕಳೆದುಕೊಂಡ್ಬಿಡ್ತವೆ. ಯಾವುದನ್ನು ಅನುಸರಣೆ ಮಾಡಲಿಕ್ಕೂ ಬರೋದಿಲ್ಲ. ಯಾಕೆ ಅಂದರೆ ಅತೀ ಜಿಪುಣ ಕೃಪಣನಾಗಿದ್ದಾನೆ. ಹಣ ಗಳಿಕೆ ಒಂದೇ ಇವನ ಉದ್ದೇಶ. ಆವಾಗ ಇವನ ಆಂತರಿಕವಾಗಿ ಏನು ಮಾಡೋಕ್ಕಾಗತ್ತೆ? ಒಂದೊಮ್ಮೆ ಧಾರ್ಮಿಕವಾದ ಚಟುವಟಿಕೆಗಳಲ್ಲಿ ಈತ ತೊಡಗಿಸ್ಕೊಂಡ್ರು, ಅದನ್ನು 4 ಜನಕ್ಕೆ ಮೋಸ ಮಾಡೋದಕ್ಕೋಸ್ಕರ ಮಾಡ್ತಾಯಿದ್ದು, ಅದರಿಂದ ಮತ್ತಷ್ಟು ಹಣ ಸಂಪಾದನೆ ದೃಷ್ಟಿ ಇವನಿಗಿರುತ್ತೆ. ಆದ್ದರಿಂದ ಶೌಚದಲ್ಲಿ ಆಂತರಿಕವಾದ ಶೌಚ, ಬಾಹ್ಯ ಶೌಚಗಳು ಎರಡೂ ಪ್ರಧಾನ. ಅದರಲ್ಲಿ ವಿಶೇಷವಾಗಿ ಬಾಹ್ಯ ಶೌಚಕ್ಕೆ ಆಸಕ್ತಿಯನ್ನು ಕೊಟ್ಟು ಅದಕ್ಕೋಸ್ಕರ ಇಡೀ ಕಾಲವನ್ನು ಬೆಳಗಿನಿಂದ ಸಂಜೆಯ ತನಕ ಅದಕ್ಕೋಸ್ಕರ ಕಾಲಹರಣ ಮಾಡೋದು ತಪ್ಪು ಅಂತ ತಿಳಿಸ್ತಾರೆ. ಶೌಚಾಸನೆ ತ್ವಂಗ ಮಾತ್ರಂ ನ ಪೃಥಕ್ ಧರ್ಮ ಕಾರಣಂ ಅಂತ ಆಚಾರ್ಯರು ತಂತ್ರಧಾರರು ಹೇಳ್ತಾರೆ. ಶೌಚ ಮತ್ತು ಆಸನಗಳಿದೆಯಲ್ಲ, ಈ ಶುಚಿತ್ವ ಮತ್ತು ಆ ಆಸನ ಈ ಆಸನ ಅಂತ ಇಡೀ ದಿನ ಆಸನಗಳನ್ನು ಹಾಕ್ಕೊಂಡೇ ಕಾಲ ಕಳೆದ್ರೆ ನಮಗೆ ಸ್ವಲ್ಪವೂ ಕೂಡ ಪುಣ್ಯ ಬರೋದಿಲ್ಲ. ಹಾಗೇ ಶುಚಿತ್ವದ ದೃಷ್ಟಿಯಿಂದಲೇ ಅತ್ತನೇ ಗಮನ ಕೊಟ್ಟು 4-6 ವ್ಯಕ್ತಿಗಳಿಂದ ಹಣವನ್ನು ಗಳಿಸೋದಕ್ಕೋಸ್ಕರ ಹಾಗೆ ಶುಚಿ ಹೀಗೆ ಶುಚಿ ಅಂತ ಅವರ ಮುಂದೆ ಬಡಾಯಿಯನ್ನು ಕೊಚ್ಚುತ್ತಾ ಎಲ್ಲರಿಗೂ ಕಾಣುವಂತೆ ಇಡೀ ನಮ್ಮ ಸಮಯವನ್ನು ಸುಂದರವಾದ ಶಾಸ್ತ್ರಾದಿಗಳ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಉಪಯೋಗಿಸ್ಬೋದಾದ ಸಮಯವನ್ನು, ನಾನಾ ವ್ಯಕ್ತಿಗಳಿಗೆ ಉಪಕಾರವನ್ನು ಮಾಡೋದಕ್ಕೆ ವಿನಿಯೋಗಿಸ್ಬೋದಾದ ಸಮಯವನ್ನು ಈ ರೀತಿಯಾದ ಒಣವಾದ ವ್ಯರ್ಥವಾಗಿರತಕ್ಕಂಥ ಬಾಹ್ಯವಾದ ಬೇಡವಾದ ಅತಿಯಾದ ಶೌಚವನ್ನು ತೋರ್ಪಡಿಸೋ ದೃಷ್ಟಿಯಿಂದ ಅದಕ್ಕೆ ಉಪಯೋಗಿಸಿದರೆ ಆವಾಗ ಅದು ವ್ಯರ್ಥವಾಗತ್ತೆ, ಅದು ಏನು ತಂದುಕೊಡೋದಿಲ್ಲ ಅಂತ ತಿಳಿಸಿ, ಆದ್ದರಿಂದ ಅರ್ಥಮೂಲವಾಗಿ ಶೌಚವಕ್ಕೆ ಹೋಗಬಾರ್ದು. ಆದ್ದರಿಂದ ಶಮಃ ದಮಃ ತಪಃ ಶೌಚಂ ಕ್ಷಾಂತಿ ಅಂದರು. ಆದ್ದರಿಂದ ಬ್ರಹ್ಮಚರ್ಯ ಆ ಬಾಹ್ಯಾಭ್ಯಂತರ ಶುದ್ಧಿ ಹೇಳಿದ್ರು. ಕ್ಷಮಾಗುಣ ಇರಬೇಕು, ಕೋಪದ ನಿಗ್ರಹ ಇರಬೇಕು. ಸಣ್ಣ ಸಣ್ಣ ವಿಚಾರದಲ್ಲೂ ಸಿಟ್ಟನ್ನು ಮಾಡಿಸ್ಕೊಂಡ್ರೆ ಮನಸ್ಸು ಕೆಟ್ಟೋಯಿತು ಅಂತಾದರೆ ಶಾಸ್ತ್ರಾದಿಗಳ ಜ್ಞಾನವೂ ಬರೋಲ್ಲ. ಶಾಸ್ತ್ರಾದಿಗಳ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಮನಸ್ಸು ಕೂಡ ಕೇಳೋಲ್ಲ. ಯಾಕೆ ಅಂದರೆ ಯಾವ ವ್ಯಕ್ತಿ ಕ್ರುದ್ಧನಾಗ್ತಾನೆ, ಕೋಪವನ್ನು ಕ್ಷಣಕ್ಕೆ ಮಾಡ್ಕೊಳ್ತಾ ಇರ್ತಾನೆ, ಅವನಿಗೆ ಯಾವುದೇ ಕೆಲಸಗಳನ್ನು ಕೂಡ ಸರಿಯಾದ ದಿಕ್ಕಿನಲ್ಲಿ ಕೆಲಸಗಳನ್ನು ನೆರವೇರಿಸೋದಕ್ಕಾಗೋಲ್ಲ. ಯಾಕೆ ಅಂದರೆ ಮಧ್ಯದಲ್ಲಿ ಸಿಟ್ಟು ಬರ್ತಾ ಇದ್ದರೆ ನಮ್ಮ ಬುದ್ಧಿ ಸರಿಯಾದ ದಿಕ್ಕಿನಲ್ಲಿ ಓಡದೆ ಯಾವುದೇ ಕೆಲಸವನ್ನು ಚೆನ್ನಾಗಿ ಸಾಧನೆ ಮಾಡ್ಕೊಳ್ಳೋಕ್ಕಾಗೋಲ್ಲ. ಆದ್ದರಿಂದ ಕ್ಷಾಂತಿ ಬೇಕು. ಕ್ಷಾಂತಿ ಅಂದರೆ ಸಹನೆ, ಕೋಪ ಇಲ್ಲದೇ ಇರೋವಂಥದ್ದು, ಸಹಿಸ್ಕೊಳ್ಳುವಂಥ ಒಂದು ಗುಣ. ಆದ್ದರಿಂದ ಅದನ್ನೇ ಪೇಷನ್ಸ್ ಅಂದರು. ಇದಿದ್ದವನು, ಶಾಂತಿ ಇದ್ದವನು ಗೆದ್ದ, ಜಗತ್ತನ್ನು ಗೆಲ್ತಾನೆ. ಶಾಂತಿ ಆರ್ಜವಮೇವ ಚ ಅಂತಂದರು. ರುಜುತ್ವ ಇರಬೇಕು ಅಂದರು. ರುಜುತ್ವ ಅಂದರೆ ಏನಪ್ಪ ಅಂದರೆ ತ್ರಿಕರಣ ಶುದ್ಧಿ ಅಂತ ಆಚಾರ್ಯರು ಬರೀತಾರೆ. ತ್ರಿಕರಣ ಶುದ್ಧಿ, ತ್ರಿಕರಣಗಳು ಯಾವುದು? ಕಾಯ, ವಾಚ, ಮನಸ ಅಂತೀವಿ ನಾವು. ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ನಾವು ಮಾಡುವಂಥ ವಿಚಾರಗಳು. ಕರ್ಮ
ನಾವು ಯಾವ ರೀತಿ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೀವೋ ಅದೇ ರೀತಿಯಾಗಿ ಮಾತುಗಳನ್ನು ಪ್ರಾಮಾಣಿಕವಾಗಿ ಆಡಬೇಕಾಗತ್ತೆ. ಯಾವ ಪ್ರಾಮಾಣಿಕವಾದ ಮಾತುಗಳನ್ನು ಏನು ಆಡಿರ್ತೀವಿ ಅದೇ ರೀತಿಯಾಗಿ ಕರ್ಮವನ್ನು ಮಾಡಿದ್ರೆ ತ್ರಿಕರಣ ಶುದ್ಧಿ ಇದೆ ಅಂತ ಹೆಸರು. ಆದ್ದರಿಂದ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿನಲ್ಲೂ ಅದೇ, ಅವರ ಮಾತಿನಲ್ಲೂ ಅದೇ, ಕರ್ಮದಲ್ಲೂ ಅದೇ ರೀತಿಯಾದ ನಡವಳಿಕೆಯನ್ನು ಕಂಡರೆ ಇದು ಜ್ಞಾನಿಗಳ ತತ್ವ, ಇದು ಜ್ಞಾನಿಗಳ ನಡೆ. ಇದು ಅದನ್ನು ಬಿಟ್ಟು ಮನಸ್ಸೇಕಂ ಹೇಳುವಂಥ ದಾಟಿಲಿಗೆ ಮನಸ್ಸೇಕಂ ವಚಸ್ಸೇಕಂ, ಮನಸ್ಸಿನಲ್ಲೇ ಒಂದು ಆಲೋಚನೆ ಮಾಡ್ತಾ ಇರೋದು, ಬಾಯಲ್ಲಿ ಉದಾರವಾದ ಮಾತುಗಳನ್ನು ಆಡ್ತಾ ಸುಳ್ಳು ಸುಳ್ಳು ಹೇಳ್ತಾ ಇರೋದು. ಕರ್ಮಣ್ಯೇಕಂ, ಕೆಲಸ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೇ ಬೇರೆ, ಬಾಯಲ್ಲಿ ಹೇಳಿದ್ದೇ ಬೇರೆ, ಕೆಲಸ ಇನ್ನೇನೋ ಮಾಡ್ಕೊಂಡು ಹೊರಟ ಅವನು. ಅದಕ್ಕಿನ್ನೆಷ್ಟು ಕಾರಣಗಳನ್ನು ಹೇಳಿ ಸುಳ್ಳು ಸುಳ್ಳು ಹೇಳಿ ವಂಚನೆ ಮಾಡ್ದ. ಇದು ದುರಾತ್ಮನಾಂ ಅಂತಾರೆ. ಈ ರೀತಿಯಾದ್ದು ಇದು ದುರಾತ್ಮರ ಸ್ವಭಾವ ಅಂತಾರೆ. ಆದ್ದರಿಂದ ತ್ರಿಕರಣ ಶುದ್ಧಿ, ತ್ರಿಕರಣಗಳಲ್ಲಿ ಒಂದೇ ರೀತಿಯಾಗಿರೋದಕ್ಕೆ ರುಜುತ್ವ ಅಂತ ಹೆಸರು. ನೇರವಾಗಿದ್ದರು ಏನು ನೇರವಾದ ನುಡಿ ಅಂತಾರೆ. ನುಡಿ ಮಾತ್ರ ನೇರ ಅಲ್ಲ, ಅವರ ಆಲೋಚನೆಯೂ ನೇರವಾಗಿದೆ. ಮತ್ತೊಬ್ಬರಿಗೆ ಹಾನಿಯನ್ನು ತರೋದಾಗಲಿ, ಮತ್ತೊಬ್ಬರ ಉತ್ಕರ್ಷವನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಪಡೋದಾಗಲಿ ಇದೆಲ್ಲ ಇರೋದಿಲ್ಲ. ಅದೇ ರೀತಿಯಾಗಿ ತಾವು ಕಾಯಕವನ್ನು ಮುಂದೆ ಹೇಳಿದಂತೆ ಮಾಡಿ ತೋರಿಸೋದಾಗಲಿ ಇದ್ದರೆ ಆ ವ್ಯಕ್ತಿ ತ್ರಿಕರಣದಲ್ಲೂ ಕೂಡ ರುಜುವಾಗಿದ್ದಾನೆ ಅಂತ ಅರ್ಥ. ಇನ್ನು ಶಮೋದಮಸ್ತಪಶೌಚಂ ಕ್ಷಾಂತಿ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಜ್ಞಾನಂ ಅಂದರು. ಜ್ಞಾನ ಅಂದರೆ ಏನಪ್ಪ? ಅದು ಸಾಮಾನ್ಯವಾದ ಜ್ಞಾನ. ಸಾಮಾನ್ಯವಾದ ಜ್ಞಾನ ಅಂದರೆ ಯಾವುದು? ನಮ್ಮ ಸುತ್ತಮುತ್ತಲಿನ ಇರುವ ಪ್ರಪಂಚವನ್ನು ಕುರಿತು ತಿಳ್ಕೊಳ್ಳೇಬೇಕು ಅಂತ ಅಲ್ಲ. ಒಂದೊಮ್ಮೆ ಆತ ಮುಮುಕ್ಷು ಆಗಿದ್ದರೆ, ಮೋಕ್ಷವನ್ನು ಬಯಸೋ ಆ ವ್ಯಕ್ತಿ ಆಗಿದ್ದರೆ, ಅವನ ದೃಷ್ಟಿಯಲ್ಲಿ ನಾವು ಸಾಮಾನ್ಯ ಜ್ಞಾನ ಯಾವುದು, ವಿಶೇಷ ಜ್ಞಾನ ಯಾವುದು ಅಂತ ವಿಚಾರ ಮಾಡಿದ್ರೆ, ಅವನ ದೃಷ್ಟಿಯಲ್ಲಿ ಸಾಮಾನ್ಯ ಜ್ಞಾನ ಅಂತಂದರೆ ತನ್ನ ಗುರುಪರಂಪರೆಯನ್ನು ತಿಳ್ಕೊಳ್ಳೋದು, ಇದೊಂದು ಜ್ಞಾನ. ಇದು ಆ ಗುರುಪರಂಪರೆಯಲ್ಲಿ ಅವರು ಮಾಡಿದ ಸಾಧನೆಗಳನ್ನು ತಿಳ್ಕೊಳ್ಳೋದು. ದೇವತೆಗಳ ಪರಂಪರೆ ಇದೆ, ಆ ದೇವತೆಗಳಲ್ಲಿ ಇರತಕ್ಕಂಥ ತರತಮ ಭಾವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು, ಅವರುಗಳು ಮಾಡಿದಂಥ ಭಗವತ್ ಸೇವೆಯನ್ನು ಆಲೋಚನೆ ಮಾಡಿ ತಿಳ್ಕೊಳ್ಳೋದು, ಅವರು ಸಮಾಜಕ್ಕೆ ಸಲ್ಲಿಸಿದಂಥ ಸೇವೆಗಳು ಅದು ಗ್ರಾಂಥಿಕ ರೂಪವಾಗಿರ್ಬೋದು, ಮತ್ತೊಂದು ರೂಪದಲ್ಲಿರ್ಬೋದು, ಇದನ್ನೆಲ್ಲನೂ ಕೂಡ ಸರಿಯಾಗಿ ತಿಳಿದುಕೊಂಡು ಅದರಲ್ಲಿ ನಿಷ್ಠೆಯನ್ನು ಪಡ್ಕೊಳ್ಳೋ ಅಂಥದ್ದು ಇದೆಲ್ಲ ಜ್ಞಾನದಲ್ಲಿ ಬರ್ತವೆ. ಯಾವಾಗ ಒಬ್ಬ ಮುಮುಕ್ಷುವಿನ ದೃಷ್ಟಿಯಲ್ಲಿ ಇದೆಲ್ಲ ಬೇಕಾಗತ್ತೆ. ಅವನ ದೃಷ್ಟಿಯಲ್ಲಿ, ಮುಮುಕ್ಷುವಿನ ದೃಷ್ಟಿಯಲ್ಲಿ ವಿಜ್ಞಾನ ಅಂದರೆ ಏನು ಅಂತಂದರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಭಗವಂತನ ನಿರ್ದೋಷತ್ವ ಜ್ಞಾನ, ಆತ ಸಕಲ ವೇದಗಳಿಂದಲೂ ಪ್ರತಿಪಾದಿತನಾಗಿದ್ದಾನೆ ಅನ್ನೋ ದೃಢವಾದ ಜ್ಞಾನ. ಆ ರೀತಿಯಾದ ಜ್ಞಾನ, ಭಗವಂತನ ಸರ್ವವ್ಯಾಪ್ತತ್ವ, ಜಗಜ್ಜನ್ಮಾದಿ ಕರ್ತೃತ್ವ, ಇದೆಲ್ಲ ವಿಶೇಷವಾದ ಜ್ಞಾನಗಳು. ಈ ವಿಶೇಷವಾದ ಜ್ಞಾನವನ್ನು ತಿಳ್ಕೊಂಡಿದ್ದಾನೆ ಅಂದರೆ ತಾನು ಮಾನಸಿಕವಾಗಿ ತಿಳ್ಕೊಂಡು, ನಾವು ಎಷ್ಟೋ ವಿಚಾರಗಳನ್ನು ಮನಸ್ಸಿನಲ್ಲಿ ತಿಳ್ಕೊಂಡು ಕೂಡಲೇ ಆ ವಿಷಯ ತಿಳ್ಕೊಂಡಿದ್ದೀವಿ, ಪಟ್ಟಂತ ಅನುಷ್ಠಾನಕ್ಕೆ ತಂದುಬಿಡ್ತೀವಿ, ಇದು ಮಾಡಲೇಬೇಕಿದ್ನ ಅಂತ. ಹಾಗೆ ಭಗವಂತನ ಸರ್ವತ್ರ ವ್ಯಾಪ್ತತ್ವ ಇರ್ಬೋದು, ಅವನ ಜಗಜ್ಜನ್ಮಾದಿ ಕರ್ತೃತ್ವ ಇರ್ಬೋದು, ಸಕಲ ವೇದಗಳಿಂದಲೂ ಪ್ರತಿಪಾದಿತ ಆತ ನಿರ್ದೋಷ ಇತ್ಯಾದಿ ವಿಚಾರಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಮನದಟ್ಟು ಮಾಡಿಕೊಂಡು ಅದರಂತೆ ತನ್ನ ಹೆಜ್ಜೆಗಳನ್ನು ಇಡ್ತಾ ಇತ್ತು ಅಂದರೆ ಆವಾಗ ಅದು ವಿಜ್ಞಾನ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನೇ ಕೃಷ್ಣ 9ನೇ ಅಧ್ಯಾಯದಲ್ಲಿ ಇದನ್ನೇ ಹೇಳಿದ್ದು. ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್ ಇದಂತು ದೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ. ಜ್ಞಾನಂ ವಿಜ್ಞಾನ ಸಹಿತಂ ಅಂದರು.
ವಿಶೇಷವಾಗಿ ಜ್ಞಾತವ್ಯವಾದದ್ದರ ಜೊತೆಗೆ ನಿನಗೆ ಜ್ಞಾನವನ್ನು ನೀಡ್ತೇನೆ ಅಂತಲೇ ಕೃಷ್ಣ ಹೇಳಿತ್ತು. ಆದ್ದರಿಂದ ಜ್ಞಾನ ಅಂದ್ರದು, ವಿಶೇಷ ಜ್ಞಾನ ಅಂದರೆ ಇದು. ಆದ್ದರಿಂದ ಸಾಮಾನ್ಯ ಜ್ಞಾನವೂ ಇರಬೇಕು. ವಿಷ್ಣೋರತ್ಯುತ್ತಮತ್ವಾದ್ ಅಖಿಲ ಗುಣಗಣೈ ತತ್ರ ಭಕ್ತಿಂಗರಿಷ್ಠಾಂ ಆಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪ ಅನಂತರುದ್ರೇಂದ್ರಪೂರ್ವೇಶು ಆಧ್ಯಾಯಂ ಸ್ತಾರತಮ್ಯಂ ಸ್ಫುಟಮವದ ವಾಯುರಸ್ಮದ್ಗುರುಸ್ತಂ ಅಂತ ದೇವತೆಗಳಲ್ಲಿರತಕ್ಕಂಥ ತಾರತಮ್ಯ ಜ್ಞಾನ ಇದು ಇರಬೇಕು. ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಅವನ ಗುಣಗಳ ಬಗ್ಗೆ, ಅವನ ಅಭೇದಗಳು ಅವನ ರೂಪಗಳಲ್ಲಿ ತಿಳ್ಕೊಳ್ಳೋದಿರ್ಬೋದು. ನವವಿಧವಾದ ದ್ವೇಷ ಯಾವುದು ಅಂತ ತಿಳ್ಕೊಳ್ಳೋದು, ಅದು ಇಲ್ಲದೇ ಇರೋದಂತೆ ಅದನ್ನು ತಿಳ್ಕೊಳ್ಳುವಂಥದ್ದು. ನವವಿಧವಾದ ಭಕ್ತಿ ಅಂದರೆ ಯಾವುದು ತಿಳ್ಕೊಳ್ಳೋದು, ಇದೆಲ್ಲ ಇದೆಯಲ್ಲ, ಇದು ವಿಜ್ಞಾನ ಆಗತ್ತೆ. ಅನಂತರದಲ್ಲಿ ಜ್ಞಾನಂ ವಿಜ್ಞಾನ ಆಯಿತು. ಆಸ್ತಿಕ್ಯಂ ಅಂತಿದೆ. ಆಸ್ತಿಕ್ಯ ಅಂದರೆ ಏನಪ್ಪ? ಅಸ್ತಿದೇವ ಅಂತ ಅಷ್ಟು ಮಾತ್ರ ಅಲ್ಲ, ದೇವರೊಬ್ಬಿದ್ದಾನೆ ಅನ್ನೋ ಬುದ್ಧಿನೇ ಆಸ್ತಿಕ್ಯ ಬುದ್ಧಿ ಅಲ್ಲ. ವೇದ ಇದೆಯಾ? ವೇದ ಇದೆಯೋ ಇಲ್ಲೋ? ವೇದ ಅಪೌರುಷೇಯವ? ಅಪೌರುಷೇಯ ಅಂತ ಹೇಳ್ತಾರೆ, ಬರೀ ಇದೆ ವಾಕ್ಯ ಬರೋದು ಹೆಂಗೆ ಅಂತ ಅದರಲ್ಲಿ ಸಂಶಯ ಪಡೋದು. ಇದ್ದಾನೆ ದೇವರಿದ್ದಾನೆ, ದೇವಸ್ಥಾನಗಳಿದೆ, ದೇವರಿದ್ದಾನೆ ಅಂತ ಹಿಂಗೆ ತಿಳ್ಕೊಳ್ಳೋದು ಆಸ್ತಿಕ್ಯ ಬುದ್ಧಿ ಅಲ್ಲ. ಬರೀ ದೇವರಿದ್ದಾನೆ ಅಂತ ಒಪ್ಕೊಂಡು ಕೂಡಲೇ ಇವನು ಆಸ್ತಿಕ ಅಂತ ಕರಿಬೇಕು ಅಂತಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ಆಸ್ತಿಕ್ಯ ಅಂತಂದರೆ ಧರ್ಮಾಧರ್ಮಾದಿಗಳಲ್ಲಿ, ಧರ್ಮದಲ್ಲಿ ಪ್ರವೃತ್ತಿ, ಅಧರ್ಮದಲ್ಲಿ ನಿವೃತ್ತಿ ಇರಬೇಕು. ನಾನಾ ವಿಧವಾದ ಆಚಾರಗಳಿದೆ. ಇವುಗಳಿಂದ ಈ ಆಚಾರಗಳನ್ನು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಕೃಷ್ಣ ಹೇಳ್ದ. ಶಾಸ್ತ್ರ ಪ್ರಮಾಣ, ಇದು ಕಾರ್ಯ ಇದು ಅಕಾರ್ಯ ಅನ್ನೋ ವಿಚಾರದಲ್ಲಿ ಪ್ರಮಾಣ ಯಾವುದು? ಶಾಸ್ತ್ರ ಅಂಥೇಳಿ ಶಾಸ್ತ್ರದಲ್ಲಿ ಯಾವ ರೀತಿ ತಿಳಿಸಿದ್ದಾರೆ ಅಂತ ಸರಿಯಾಗಿ ತಿಳ್ಕೊಂಡು ಇವನ ಯೋಗ್ಯತೆ, ಇವನ ಶಕ್ತಿ, ಇವನ ಪರಿಸರ ಹೇಗಿದೆ ಇದೆಲ್ಲ ನೋಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಆ ಧರ್ಮಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಅನುಷ್ಠಾನ ಮಾಡ್ತಾ ಇದ್ದರೆ, ಈ ಅನುಷ್ಠಾನ ಇದೆಯಲ್ಲ ಒಂದು, ಜೊತೆಗೆ ಈ ಧರ್ಮಗಳನ್ನು ಅನುಷ್ಠಾನ ಮಾಡಿದ್ರೆ ನಿಶ್ಚಿತವಾಗಲೂ ಕೂಡ ಭಗವಂತನ ಅನುಗ್ರಹವಾಗತ್ತೆ, ನನಗಿವತ್ತಲ್ಲ ನಾಳೆ ಮೋಕ್ಷ ದೊರಕುತ್ತೆ ಈ ರೀತಿಯಾಗಿದ್ದರೆ ಅಂತ ಆ ದಿಕ್ಕಿನತ್ತ ಹೆಜ್ಜೆ ಹಾಕೋದಿದೆಯಲ್ಲ, ಇದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ಹೆಸರು. ಅದನ್ನೇ ಹೇಳ್ತಾರೆ ಶಮೋದಮಸ್ತಪಶ್ಚೌಚಂ ಕ್ಷಾಂತಿರಾಜ್ಯವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ. ಆಸ್ತಿಕತೆ ಅಂದರೆ ಇದು. ಬರೀ ದೇವರಿದಾನ, ದೇವರಿದ್ದಾನೆ, ನಾವು ಒಪ್ಪಿದ್ದೀವಿ ದೇವರಿದ್ದಾನೆ ಅಂತ. ಅಯ್ಯೋ ರಾಮ ಇದ್ದಾನೆ, ಶಿವ ಇದ್ದಾನೆ. ಅಯ್ಯೋ ರಾಮನ ಹೆಸರೇ ನಾವು ಇಟ್ಕೊಂಡಿದ್ದೀವಿ, ಶಿವನ ಹೆಸರೇ ನಾವು ಇಟ್ಕೊಂಡಿದ್ದೀವಿ ಅಂದರೆ ಇದಲ್ಲ. ಇದು ಆಸ್ತಿಕ್ಯ ಬುದ್ಧಿ ಅಂತ ಕರೆಯೋಲ್ಲ. ಧರ್ಮಾಧರ್ಮಾದಿಗಳಿಗೆ ಗೌರವವನ್ನು, ಧರ್ಮಕ್ಕೆ ಗೌರವವನ್ನು ಕೊಡಬೇಕು, ಅಧರ್ಮವನ್ನು ನಿರಾಕರಣೆ ಮಾಡಬೇಕು, ಧರ್ಮವನ್ನು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಕೊಡಬೇಕು, ವೇದಗಳ ನಿಂದನೆಯನ್ನು ಮಾಡಬಾರದು, ವೇದೋಕ್ತವಾದ ಕರ್ಮಗಳ ಬಗ್ಗೆ ಗೌರವ ಇರಬೇಕು, ತನ್ನಿಂದ ಆದಷ್ಟು ಕರ್ಮಗಳನ್ನು ನಡೆಸೋದಕ್ಕೆ ಈ ಕಾಲಕ್ಕೆ ಸಂಬಂಧಪಟ್ಟ ಎಷ್ಟು ನಡೆಸಬೇಕೋ ಅಷ್ಟಾದರೂ ಕೂಡ ಪ್ರಯತ್ನವನ್ನು ಪಡುವಂತೆ ಪ್ರಾಮಾಣಿಕವಾಗಿರಬೇಕು. ಇದನ್ನು ಆಸ್ತಿಕ್ಯ ಬುದ್ಧಿ ಅಂತ ಕರೆದರು. ಅದನ್ನು ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಬ್ರಾಹ್ಮಂ ಕರ್ಮ ಸ್ವಭಾವಜಂ, ಇದು ಬ್ರಾಹ್ಮಣನ ವಿಹಿತವಾದಂಥ ಅವನ ವರ್ಣಕ್ಕೆ ಸಹಜವಾಗಿ ಹೊಂದಿಕೊಳ್ತಕ್ಕಂಥ ಧರ್ಮ ಅಂದರು ಇಷ್ಟು ಅಂತ. ಇಷ್ಟಿದ್ದರೆ ಇದು ಬ್ರಾಹ್ಮಣನ ಕರ್ಮ, ಇದು ಬ್ರಾಹ್ಮಣನಿಗೆ ಸಹಜವಾಗಿರತಕ್ಕಂಥ ಧರ್ಮಗಳು ಅಂದರೆ ಇಷ್ಟು ಅಂತ ಈ ವಿಚಾರಗಳನ್ನು ತಿಳಿಸ್ಕೊಂಡು ಬಂದರು. ಇದು ಅವನ ವರ್ಣಕ್ಕೆ ಸಂಬಂಧಪಟ್ಟಿದ್ದು. ಸ್ವಭಾವತಃ ಒಬ್ಬ ಬ್ರಾಹ್ಮಣ ಜೀವ ಅಂತಿದ್ದರೆ ಅವನಿಗೆ ಮೇಲೆ ಈ ದೇಹ ಬಿಡಿ, ಅನೇಕ ವ್ಯಕ್ತಿಗಳು ಬಾಹ್ಯ ದೇಹದಲ್ಲಿ ನೋಡಿದಾಗ ಅವನು ಬೇರೆ ಯಾವುದೋ ಒಂದು ದೈಹಿಕವಾಗಿ ಬೇರೆ ಜಾತಿಯಲ್ಲಿ ಉತ್ಪನ್ನನಾಗಿರಬಹುದು. ಆದರೆ ಇಲ್ಲಿ ಏನು ಗುಣಗಳನ್ನು ಹೇಳಿದ್ರು, ಈ ಗುಣಗಳನ್ನು, ಈ ಕರ್ಮಗಳನ್ನು ಆತ ಒಂದೊಮ್ಮೆ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರೆ ಆತ ಜೀವತಃ ಅವನ ವರ್ಣಕ್ಕೆ ಸಂಬಂಧಪಟ್ಟಂತೆ ಆತ ಬ್ರಾಹ್ಮಣನಾಗ್ತಾನೆ.
ಒಬ್ಬ ದೈಹಿಕವಾಗಿ ಇದೇ ರೀತಿಯಾದಂಥ ಬಾಹ್ಯದ ಜಾತಿಯಲ್ಲಿ ಉತ್ಪನ್ನನಾಗಿ ಹೊರಗಡೆ ಬಂದಿದ್ದರೂ ಕೂಡ ಯಾವುದೇ ವಿಧವಾದ ಆಸ್ತಿಕ್ಯ ಬುದ್ಧಿಯೂ ಇಲ್ಲ, ಆಚರಣೆಗಳೂ ಇಲ್ಲ, ಶಮ ದಮ ತಪಸ್ಸು ಶೌಚ ಕ್ಷಾಂತಿ ಆರ್ಜವ ಯಾವುದೂ ಇಲ್ಲ. ಅಂದರೆ ಆತ ಬಾಹ್ಯವಾದ ಶರೀರದ ದೃಷ್ಟಿಯಿಂದ ಅವನು ಬ್ರಾಹ್ಮಣ ಅಂತ 4 ಜನದ ಎದುರಿಗೆ ಕರೆಸ್ಕೊಂಡಿದ್ದರೂ ಕೂಡ ಅವನ ಜೀವ ಇದೆಯಲ್ಲ, ಆ ಜೀವನಿಗೆ ಅಂಟಿದ ವರ್ಣ ಇದೆಯಲ್ಲ, ಆ ವರ್ಣ ಅತ್ಯಂತ ಕಳಪೆಯಾದ ವರ್ಣವಾಗತ್ತೆ, ಬ್ರಾಹ್ಮಣ ವರ್ಣ ಅಲ್ಲ. ಆದ್ದರಿಂದ ಹೊರಗಿನ ವ್ಯಾಪಾರಗಳನ್ನು ಜಾತಿಯನ್ನು ನೋಡಿಕೊಂಡೇ ಎಲ್ಲ ಕಾಲದಲ್ಲೂ ನಾವು ಪ್ರೋತ್ಸಾಹವನ್ನಾಗಲಿ ಪುರಸ್ಕಾರವನ್ನಾಗಲಿ ಕೊಡೋದಕ್ಕೆ ಕಷ್ಟವಾಗುತ್ತೆ ಅಂತ ಭಾಗವತಾದಿ ಗ್ರಂಥಗಳಲ್ಲಿ ಇದರ ಉಲ್ಲೇಖವನ್ನು ಮಾಡ್ತಾರೆ. ಆದ್ದರಿಂದ ಕೃಷ್ಣ ತುಂಬ ಸೂಕ್ಷ್ಮವಾಗಿ ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದ್ದಾನೆ. ಆ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಆಚರಣೆಯನ್ನು ಮಾಡ್ತಾ ಇದ್ದರೆ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಅವನೇ ಹೇಳಿದಂತೆ ಅನೇಕ ನಮಗೆ ಜನ್ಮಗಳಲ್ಲಿ ಜ್ಞಾನ ಸಂಪಾದನೆ ಆಗಿ ತತ್ಸಂಸ್ಕಾರ ವಿಶೇಷದಿಂದ ಭಗವಂತನ ಅನುಗ್ರಹವಾಗಿ ನಮಗೆ ಅನಂತರದಲ್ಲಿ ಮೋಕ್ಷ ದೊರಕತ್ತೆ ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿ ಆ ಭಗವಂತನಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ನಾವು ಈಗ ಮುಂದುವರಿಸೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ. ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ. ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಶಮೋದಮಸ್ತಪಃ ಶೌಚಂ ಶಾಂತಿರಾರ್ಜವಮೇವ ಚ.
ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಬ್ರಹ್ಮಕರ್ಮ ಸ್ವಭಾವಜಂ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರಭಾವಶ್ಚ ದಾನಂ ಈಶ್ವರಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ ಕ್ಷಾತ್ರಂ ಕರ್ಮ ಸ್ವಭಾವಜಂ ಕೃಷಿಗೋ ರಕ್ಷವಾಣಿಜ್ಯಂ ಋಷಿಗೋ ರಕ್ಷವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ ಶೂದ್ರಸ್ಯಾಪಿ ಸ್ವಭಾವಜಂ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸ್ವೆ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತಃ ಸಿದ್ಧಿಂ ಸ್ವಕರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು ಯದಾ ವಿಂದತಿ ತಚ್ಛೃಣು ಯತಃ ಪ್ರವೃತ್ತಿರ್ಭೂತಾನಾಂ ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸ್ವಕರ್ಮಣಾ ತಮಭ್ಯಶ್ಚ ಸಿದ್ಧಿಂ ವಿಂದತಿ ಮಾನವಃ ಸಿದ್ಧಿಂ ವಿಂದತಿ ಮಾನವಃ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನಿಷ್ಠಿತಾತ್ ಪರಧರ್ಮಾತ್ ಸ್ವನಿಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಸಹಜಂ ಕರ್ಮ ಕೌಂತೇಯ ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವಾವೃತಾಃ ಧೂಮೇನ ಅಗ್ನಿರಿವಾವೃತಾಃ ಅಸಕ್ತ ಬುದ್ಧಿಃ ಸರ್ವತ್ರ ಅಸಕ್ತ ಬುದ್ಧಿಃ ಸರ್ವತ್ರ ಜಿತಾತ್ಮಾ ವಿಗತ ಸ್ಪೃಹಃ ಜಿತಾತ್ಮಾ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಸನ್ಯಾಸೇನಾಧಿಗಚ್ಚತಿ ಸಿದ್ಧಿಂ ಪ್ರಾಪ್ತೋ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಬುದ್ಧ್ಯಾ ವಿಶುದ್ಧಯಾ ಯುಕ್ತಃ ಬುದ್ಧ್ಯಾ ವಿಶುದ್ಧಯಾ ಯುಕ್ತಃ ಧೃತ್ಯಾ ಆತ್ಮಾನಂ ನಿಯಮ್ಯ ಚ ಧೃತ್ಯಾ ಆತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ಶಬ್ದಾನೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ರಾಗದ್ವೇಷೌ ಹೃದಸ್ಯ ಚ ವಿವಿಕ್ತಸೇವೀ ಲಘ್ವಾಶೀ ವಿವಿಕ್ತಸೇವೀ ಲಘ್ವಾಶಿ ಯತ ವಾಕ್ಕಾಯಮಾನಸಃ ಯಥವಾ ಕಾಯಮಾನಸಃ ಧ್ಯಾನಯೋಗಪರೋ ನಿತ್ಯಂ ಧ್ಯಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ ಬ್ರಹ್ಮಭೂಯಾಯ ಕಲ್ಪತೆ ಬ್ರಹ್ಮಭೂತ ಪ್ರಸನ್ನಾತ್ಮಾ ಬ್ರಹ್ಮಭೂತ ಪ್ರಸನ್ನಾತ್ಮಾ ನ ಶೋಚತಿ ನ ಕಾಂಕ್ಷತಿ ನ ಶೋಚತಿ ನ ಕಾಂಕ್ಷತಿ
ಸಮಃ ಸರ್ವೇಷು ಭೂತೇಷು समः सर्वेषु भूतेषु ಮದ್ಭಕ್ತಿಂ ಲಭತೆ ಪರಾಂ मद्भक्तिं लभते पराम् ಭಕ್ತ್ಯಾ ಮಾಂ ಅಭಿಜಾನಾತಿ भक्त्या माम् अभिजानाति ಯಾವಾನ್ ಯಶ್ಚಾಸ್ಮಿ ತತ್ವತಃ यावान् यशास्मि तत्त्वतः ತತೋ ಮಾಂ ತತ್ವತೋ ಜ್ಞಾತ್ವಾ ततो मां तत्त्वतो ज्ञात्वा ವಿಶತೆ ತದನಂತರಂ विशते तदनन्तरम् ಸರ್ವಕರ್ಮಾಣ್ಯಪಿ ಸದಾ सर्वकर्माण्यपि सदा ಕುರ್ವಾಣೋ ಮದ್ವ್ಯಪಾಶ್ರಯಃ कुर्वाणो मद्व्यपाश्रयः ಮತ್ಪ್ರಸಾದಾತ್ ಅವಾಪ್ನೋತಿ मत्प्रसादानवाप्नोति ಶಾಶ್ವತಂ ಪದಮವ್ಯಯಂ शाश्वतं पदमव्ययम् ಚೇತಸಾ ಸರ್ವಕರ್ಮಾಣಿ चेतसा सर्वकर्माणि ಮಯಿ ಸನ್ಯಸ್ಯ ಮತ್ಪರಃ मयि सन्न्यस्य मत्परः ಬುದ್ಧಿಯೋಗಂ ಉಪಾಶ್ರಿತ್ಯ बुद्धियोगम् उपाश्रित्य ಮಚ್ಚಿತ್ತಃ ಸತತಂ ಭವ मच्चित्तः सततं भव ಮಚ್ಚಿತ್ತಃ ಸರ್ವದುರ್ಗಾಣಿ मच्चित्तः सर्वदुर्गाणि ಮತ್ಪ್ರಸಾದಾತ್ ತರಿಷ್ಯಸಿ मत्प्रसादात् तरिष्यसि ಅಥ ಚೇತ್ತ್ವಂ ಅಹಂಕಾರಾತ್ अथ चेत्त्वम् अहङ्कारात् ನ ಶ್ರೋಷ್ಯಸಿ ವಿನಂಕ್ಷ್ಯಸಿ न श्रोष्यसि विनश्यसि ಯದಹಂಕಾರಮಾಶ್ರಿತ್ಯ यदहङ्कारमाश्रित्य ನ ಯೋತ್ಸ್ಯ ಇತಿ ಮನ್ಯಸೆ न योत्स्य इति मन्यसे ಮಿಥ್ಯೈಷ ವ್ಯವಸಾಯಸ್ತೆ मिथ्येष व्यवसायस्ते ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ प्रकृतिस्त्वां नियोक्ष्यति ಸ್ವಭಾವಜೇನ ಕೌಂತೇಯ स्वभावजेन कौन्तेय ನಿಬದ್ಧಸ್ವೇನ ಕರ್ಮಣ निबद्धस्वेन कर्मणा ಕರ್ತುಂ ನೇಚ್ಛಸಿ ಯನ್ಮೋಹಾತ್ कर्तुं नेच्छसि यन्मोहात् ಕರಿಷ್ಯಸಿ ಅವಶೋಪಿ ತತ್ करिष्यसि अवशोऽपि तत् ಈಶ್ವರ ಸರ್ವಭೂತಾನಾಂ ईश्वरः सर्वभूतानां ಹೃದ್ದೇಶೇ ಅರ್ಜುನ ತಿಷ್ಠತಿ हृद्देशे अर्जुन तिष्ठति ಭ್ರಾಮಯನ್ ಸರ್ವಭೂತಾನಿ भ्रामयन् सर्वभूतानि ಯಂತ್ರಾರೂಢಾನಿ ಮಾಯಯಾ यन्त्रारूढानि मायया ತಮೇವ ಶರಣಂ ಗಚ್ಚ त्वमेव शरणं गच्छ ಸರ್ವಭಾವೇನ ಭಾರತ सर्वभावेन भारत ತತ್ಪ್ರಸಾದಾತ್ ಪರಾಂ ಶಾಂತಿಂ तत्प्रसादात् परां शान्तिं ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ स्थानं प्राप्स्यसि शाश्वतम् ಇತಿ ತೇ ಜ್ಞಾನಮಾಖ್ಯಾತಂ इति ते ज्ञानमाख्यातम् ಗುಹ್ಯತರಂ ಮಯಾ गुह्यतरं मया ವಿಮೃಶ್ಯ विमृश्य ಏತತ್ एतत् ಅಶೇಷೇಣ अशेषेण ಯಥೇಚ್ಛಸಿ ತಥಾ ಕುರು यथेच्छसि तथा कुरु ಸರ್ವಗುಹ್ಯತಮಂ ಭೂಯಃ सर्वगुह्यतमं भूयः ಶೃಣು ಮೇ ಪರಮಂ ವಚಃ शृणु मे परमं वचः ಇಷ್ಟೋಸಿ ಮೇ ದೃಢಮಿತಿ इष्टोऽसि मे दृढमिति ತತೋ ವಕ್ಷ್ಯಾಮಿ ತೇ ಹಿತಂ ततो वक्ष्यामि ते हितम् ಮನ್ಮನಾ ಭವ ಮದ್ಭಕ್ತಃ मन्मना भव मद्भक्तः ಮದ್ಯಾಜೀ ಮಾಂ ನಮಸ್ಕುರು मद्याजी मां नमस्कुरु ಮಾಮೇ ವೈಷ್ಯಸಿ ಸತ್ಯಂತೆ मामे वैश्यसि सत्यन्ते ಪ್ರತಿಜಾನೆ ಪ್ರಿಯೋಸಿ ಮೇ प्रतिजाने प्रियोऽसि मे ಸರ್ವಧರ್ಮಾನ್ ಪರಿತ್ಯಜ್ಯ सर्वधर्मान् परित्यज्य ಮಾಮೇಕಂ ಶರಣಂ ವ್ರಜ मामेकं शरणं व्रज ಅಹಂ ತ್ವಾ ಸರ್ವಪಾಪೇಭ್ಯಃ अहं त्वा सर्वपापेभ्यः
ಮೋಕ್ಷಯಿಷ್ಯಾಮಿ ಮಾ ಶುಚಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಇದಂತೆ ನ ತಪಸ್ಕಾಯ ಇದಂತೆ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಭಕ್ತಾಯ ಕದಾಚನ ನ ಚ ಅಶ್ರೂಷವೇ ವಾಚ್ಯಂ ನ ಚ ಅಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ ನ ಚ ಮಾಂ ಯೋಭ್ಯಸೂಯತಿ ಯೈಮಂ ಪರಮಂ ಗುಹ್ಯಂ ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಮದ್ಭಕ್ತೇಷು ವಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ ಮಾಮೇ ವೈಶ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ನ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅನ್ಯಃ ಪ್ರಿಯತರೋ ಭುವಿ ಅಧ್ಯೇಷ್ಯತೆ ಚ ಯೈಮಂ ಅಧ್ಯೇಷ್ಯತೆ ಜೈಮಂ ಧರ್ಮ್ಯಂ ಸಂವಾದಮಾವಯೋಃ ಧರ್ಮಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಂ ಇತಿ ಮೇ ಮತಿಃ ಇಷ್ಟಸ್ಯಾಮಿತಿ ಮೇ ಮತಿಃ ಶ್ರದ್ಧಾವಾನ್ ಅನಸೂಯಶ್ಚ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಲೋಕಾನ್ ಪ್ರಾಪ್ನುಯಾತ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಪುಣ್ಯಕರ್ಮಣಾಂ ಕಚ್ಚಿತ್ ಏತತ್ ಶ್ರುತಂ ಪಾರ್ಥ ಕಚಿತ್ತೇತಂ ಶ್ರುತಂ ಪಾರ್ಥ ತ್ವಯ್ಯೇಕಾಗ್ರೇಣ ಚೇತಸಾ ತ್ವಯ್ಯೇಕಾಗ್ರೇಣ ಚೇತಸಾ ಕಚ್ಚಿತ್ ಅಜ್ಞಾನ ಸಮ್ಮೋಹಃ ಕಚಿತ್ ಅಜ್ಞಾನ ಸಮ್ಮೋಹಃ ಪ್ರನಷ್ಟಸ್ತೆ ಧನಂಜಯ ಪ್ರಣಷ್ಟಸ್ತೆ ಧನಂಜಯ ಅರ್ಜುನ ಉವಾಚ ಅರ್ಜುನ ಉವಾಚ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ತತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹಃ ಸ್ಥಿತೋಸ್ಮಿ ಗತಸಂದೇಹಃ ಕರಿಷ್ಯೇ ವಚನಂ ತವ ಕರಿಷ್ಯೇ ವಚನಂ ತವ ಸಂಜಯ ಉವಾಚ ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಂ ಸಂವಾದಮಿಮಂ ಅಶ್ರೌಷಂ ಅಶ್ರೌಷಂ ಅದ್ಭುತಂ ಅದ್ಭುತಂ ರೋಮಹರ್ಷಣಂ ರೋಮಹರ್ಷಣಂ ವ್ಯಾಸಪ್ರಸಾದಾತ್ ವ್ಯಾಸಪ್ರಸಾದಾತ್ ಶ್ರುತವಾನ್ ಶ್ರುತವಾನ್ ಏತತ್ ಏತತ್ ಗುಹ್ಯತಮಂ ಪರಂ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಕೃಷ್ಣಾತ್ ಸಾಕ್ಷಾತ್ ಸಾಕ್ಷಾತ್ ಕಥಯತ ಸ್ವಯಂ ಕಥಯತ ಸ್ವಯಂ ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ ಹೃಷ್ಯಾಮಿ ಚ ಮುಹುರ್ಮುಹುಃ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಂ ರೂಪಂ ಅತ್ಯದ್ಭುತಂ ಹರೇಃ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ವಿಸ್ಮಯೋ ಮೇ ಮಹಾನ್ ರಾಜನ್ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ ಹೃಷ್ಯಾಮಿ
च पुनः पुनः ಯತ್ರ ಯೋಗೇಶ್ವರಃ ಕೃಷ್ಣಃ यत्र योगेश्वरः कृष्णः ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವಾನೀತಿರ್ಮತಿರ್ಮಮ ध्रुवानीतिर्मतिर्मम ಓಂ ತತ್ಸದಿತಿ ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಮೋಕ್ಷಸನ್ಯಾಸಯೋಗೋ ನಾಮ मोक्षसन्न्यासयोगो नाम ಅಷ್ಟಾದಶೋಧ್ಯಾಯಃ अष्टादशोऽध्यायः ಸಮಾಪ್ತಃ समाप्तः ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವಾನೀತಿರ್ಮತಿರ್ಮಮ. ಧ್रुवानीतिर्मतिर्मम ಇದುವರೆಗೂ ನಾವು ಭಗವದ್ಗೀತೆಯ 18ನೇ ಅಧ್ಯಾಯದ 77, 78 ಶ್ಲೋಕಗಳನ್ನು ಪಠನ ಮಾಡಿದ್ವಿ. ಅದಲ್ಲದೆ 700 ಶ್ಲೋಕಗಳನ್ನು ಒಳಗೊಂಡಿದ್ದು ಭಗವದ್ಗೀತೆ. ಆ 700 ಶ್ಲೋಕಗಳನ್ನೂ ಪಠನ ಮಾಡಿದ್ದೇವೆ. ನಿಶ್ಚಿತವಾಗಿ ನಮ್ಮ ಪಠನ ಕಾಲದಲ್ಲಿ ಈ ಅಕ್ಷರ ದೋಷಗಳು, ಛಂದಸ್ಸಿನ ದೋಷ, ಸ್ವರದ ದೋಷಗಳು, ಪದದೋಷಗಳು ಇದೆಲ್ಲವೂ ಖಂಡಿತವಾಗಲೂ ಸಂಭವಿಸಿರುತ್ತೆ. ಆದ್ದರಿಂದ ಆ ಭಗವಂತನಾದ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋದು. ನಮ್ಮಿಂದ ತಪ್ಪಾಗಿದೆ, ದಯಮಾಡಿ ಅವುಗಳನ್ನು ಕ್ಷಮಿಸಿಬಿಡು ಅಂತ ಕೇಳಿಕೊಳ್ಳೋದು. ಆ ಕೇಳಿಕೊಳ್ಳುವ ಶ್ಲೋಕವನ್ನು ಒಟ್ಟಾಗಿ ಕೈ ಮುಗಿದುಕೊಂಡು ನಾವು ಹೇಳ್ತಾ ಅನಂತರದಲ್ಲಿ ಭಗವಂತನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋಣ. ಇದರಿಂದ ಸಂಪಾದಿಸಿದ ನಾವು ಪುಣ್ಯ ಅದು ನಮ್ಮ ಪಾಲಿಗೂ ಇರುತ್ತೆ, ನಮ್ಮ ಕುಟುಂಬದ ಪಾಲಿಗೂ ತಲುಪಲಿ, ಜೊತೆಗೆ ಸಮಸ್ತ ಲೋಕದಲ್ಲೂ ಕೂಡ ಮಂಗಳವಾಗಲಿ ಅಂತ ನಾವು ಆಶಂಸನೆಯನ್ನು ಮಾಡೋಣ. ಭಗವಂತನಿಗೆ ಮಂಗಳವನ್ನು ಸಮರ್ಪಣೆ ಮಾಡೋಣ. ಯದಕ್ಷರಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ. तत्सर्वं क्षम्यतां देव ನಾರಾಯಣ ನಮೋಸ್ತುತೇ. नारायण नमोऽस्तुते ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्वत्सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि. ಸರ್ವೇ ಭವಂತು ಸುಖಿನಃ, सर्वे भवन्तु सुखिनः, ಸರ್ವೇ ಸಂತು ನಿರಾಮಯಾಃ, सर्वे सन्तु निरामयाः, ಸರ್ವೇ ಭದ್ರಾಣಿ ಪಶ್ಯಂತು, सर्वे भद्राणि पश्यन्तु, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. मा कश्चित् दुःखभाग् भवेत्. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ, श्रियकान्ताय कल्याणनिधये, ನಿಧಯೇ ಅರ್ಥಿನಾಂ, निधये अर्थिनां, ಶ್ರೀವೆಂಕಟ ನಿವಾಸಾಯ, श्रीवेङ्कटनिवासाय, ಶ್ರೀನಿವಾಸಾಯ ಮಂಗಳಂ. श्रीनिवासाय